ಬೆಳಕಿಗೆ ಎಣ್ಣೆ ಬರಲಿ, ಎಣ್ಣೆ ಬರಲಿ. ಜೈ ಜವಾನ್, ಬೆಕ್ಕೆ ಬೆಕ್ಕು, ಎಣ್ಣೆ ಬರಲಿ. ಅಥಣಿ ಪಟ್ಟಣದಲ್ಲಿ ತೀವ್ರಗೊಂಡ ಪ್ರತಿಭಟನೆ. ವಿಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಕರವೇ ಪ್ರತಿಭಟನೆ. ಶಿವಯೋಗಿ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ ಕರವೇ ಕಾರ್ಯಕರ್ತರು. ಕರ್ನಾಟಕ ಬಂದ್ಗೆ ರೈತ ಸಂಘಟನೆಯಿಂದ ಬೆಂಬಲ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಇರುವಂತಹ ಶಿವಯೋಗಿ ವೃತ್ತ ಮಾನವ ಸರಪಳಿ ನಿರ್ಮಿಸಿ ಕರವೇ ಪ್ರತಿಭಟನೆ. ಅನ್ಯಾಯವನ್ನ ತಡೆಗಟ್ಟಗೋಸ್ಕರ ಯಾವುದೋ ಒಂದು ನ್ಯಾಯ ನೀತಿ ಧರ್ಮವನ್ನ ಬಿಟ್ಟ ಯಾರ ಅನ್ಯಾಯ ಮಾಡ್ತಾರಲ್ಲ ಅಂತವರಿಗೆ ಕಡಿವಾಣ ಹಾಕಬೇಕಂತ ಇಡೀ ಕರ್ನಾಟಕ ಬಂದ್ ಕರೆ ಕೊಟ್ಟಾರೆ. ರಾಜ್ಯದ ಮುಖ್ಯಮಂತ್ರಿಯವರು ಮತ್ತು ಈ ರಾಜ್ಯದ ಏನು ನಮ್ಮ ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಡಿನ ನುಡಿಗಳ ಮನಸ್ಸಂಖ್ಯೆ ಆ ಮನಸ್ಸಿನ ನೋವನ್ನ ಒಂದು ಮನವಿಯನ್ನು ನೀಡುತ್ತಾ ಇದ್ದೀವಿ. ಯಾವತ್ತು ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅಂತಕ್ಕಂಥ ಒಂದು ವಿಶೇಷ ನಿಟ್ಟಿನಲ್ಲಿ ಕನ್ನಡ ನಾಡು ನುಡಿ ಜಗದ ಸಲುವಾಗಿ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಸ್ತ ಬಳಗದವರು ಕನ್ನಡ ನಾಡಿನಾದ್ಯಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ತಾಲೂಕು ಘಟಕದ ಅಥಣಿ ವತಿಯಿಂದ ಒಂದು ಮಾನ್ಯ ತಹಸೀಲ್ದಾರ್ ಮೂಲಕವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ವಿಧಾನಸೌಧ ಬೆಂಗಳೂರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸಮಸ್ತ ಕನ್ನಡಿಗರ ಅಸ್ಮಿತೆಗಾಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳಿಂದ ಒಂದು ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನೀಡೋದರೊಂದಿಗೆ ಕರ್ನಾಟಕ ಸರ್ಕಾರವನ್ನ ಎಚ್ಚರಗೊಳಿಸ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಾವು ಕರ್ನಾಟಕ ವೇದಿಕೆ ಎಚ್ ಶಿವರಾಮಗೌಡರ ಮಠದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಮನವಿಯ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ರಾಜ್ಯದ ಎರಡನೇ ರಾಜಧಾನಿ ಎನಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗರು ಕನ್ನಡಿಗರ ಮೇಲೆ ನಡೆಸುತ್ತಿರುವಂತಹ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಮರಾಠಿ ಭಾಷೆಯಲ್ಲಿ ದಾಖಲೆಗಳನ್ನು ಕೇಳುವುದು ಮತ್ತು ಮರಾಠಿಯಲ್ಲಿ ಮಾತನಾಡದಂತೆ ದಬ್ಬಾಳಿಕೆ ಹಾಕತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದ್ದಾವೆ. ಇದರ ಜೊತೆಗೆ ನಾಡದ್ರೋಹಿ ಕೃತ್ಯಗಳ ಹಿಂದೆ ರಾಜಕೀಯ ಕೈವಾಡ ಕೂಡ ಇದೆ ಅಂತಕ್ಕಂಥದ್ದು ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲವು ಕಾರ್ಯಕರ್ತರು ನಮ್ಮ ಉದ್ದೇಶಪೂರ್ವಕವಾಗಿ ಇಂತಹ ಕೃತ್ಯಗಳನ್ನ ಮಾಡೋದ್ರೊಂದಿಗೆ ಈ ಸಂಘಟನೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಈ ಸಂಘಟನೆಯನ್ನ ನಿಷೇಧಿಸಬೇಕು, ಜೊತೆಗೆ ಈ ಕೃತ್ಯದಲ್ಲಿ ಭಾಗಿಯಾದವರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮಗೌಡರ ಪರವಾಗಿ ನಾವು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಕೊಳ್ಳಕ್ಕೆ ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ಮೂಲಕ ಈ ಮನವಿ ಸಲ್ಲಿಸಲು